ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಪರಿಣಾಮ ಈಗ ಹುಬ್ಬಳ್ಳಿಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯೂ ಕೂಡ ಸ್ಥಗಿತವಾಗಿದೆ. ಹುಬ್ಬಳ್ಳಿಯಲ್ಲಿ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಕೇಶವಾಪುರದಲ್ಲಿ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹೋಟೆಲ್ ಮಾಲೀಕರಿಂದ ಅಂಗಡಿಗಳನ್ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಹೋಟೆಲ್ಗೆ ಬೀಗ ಹಾಕಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದಲ್ಲಿನ ಸರ್ವೋದಯ ಹೋಟೆಲ್ ಸೇರಿದಂತೆ ಬಹುತೇಕ ಹೋಟೆಲ್ಗಳು ಕೂಡ ಬಂದಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಹುಬ್ಬಳ್ಳಿಯ ಕೇಶವಾಪುರದಲ್ಲಿರುವಂತಹ ಸರ್ವೋದಯ ಹೋಟೆಲ್ ಅದು. ಹೋಟೆಲ್ ಮಾಲೀಕರು ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಸರಿಯಾಗಿ ಗ್ಯಾಸ್ ಪೂರೈಕೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಹೋಟೆಲ್ನ ಮಾಲೀಕರು, ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಕಾರ್ಮಿಕರಿಗೂ ಕೂಡ ಹಣವನ್ನು ಕೊಡಬೇಕಾಗತ್ತೆ. ಆದರೆ ಅದ್ಯಾವುದೂ ಕೂಡ ಆಗ್ತಾ ಇಲ್ಲ. ಒಂದು ಕಡೆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾದರೆ ಇನ್ನೊಂದು ಕಡೆ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಕೂಡ ಇದು ನೇರವಾದಂತಹ ಪರಿಣಾಮ ಹೊಡೆತವನ್ನು ಬೀರಿದೆ. ಎರಡು ದಿನದಿಂದ ನಮಗೆ ಸಿಲಿಂಡರ್ ಇಲ್ದಿದ್ದಕ್ಕೆ ಹೋಟೆಲ್ ಬಂದ್ ಮಾಡಿದ್ದೀವಿ. ನಮ್ದು ಡಿಸ್ಟ್ರಿಬ್ಯೂಟರ್ ಹತ್ರ ಸಿಲಿಂಡರ್ ಸ್ಟಾಕ್ಸ್ ಇಲ್ಲ. ಆಲ್ ಆಫ್ ಎ ಸಡನ್ ಅವ್ರು ಸ್ಟಾಪ್ ಮಾಡಿದ್ದಾರೆ. ಸರ್ಕಾರದಿಂದ ನಮಗೆ ರೆಸ್ಟ್ರಿಕ್ಷನ್ಸ್ ಇದೆ. ಕಮರ್ಷಿಯಲ್ ಸಿಲಿಂಡರ್ನ ಹೋಟೆಲ್ನವ್ರಿಗೆ ಕೊಡಬಾರ್ದು ಅಂತೇಳಿ. ಹಾಗಾಗಿ ನಮ್ಮ ಹತ್ರ ಇಲ್ಲ ಸಿಲಿಂಡರ್ಸ್ ಅಂತ ಹೇಳಿ ಸಪ್ಲೈ ಸ್ಟಾಪ್ ಮಾಡಿದ್ರು. ಅದರಿಂದ ನಾವು ಬಂದ್ ಮಾಡಿದ್ದೇವೆ. ಡೈಲಿ 2 ಸಿಲಿಂಡರ್ ಅಂತೂ ಬೇಕು ನಾವು. ಲೇಬರ್ಗೆ ಅದು ಉಳ್ದಿದ್ದ ಸಿಲಿಂಡರ್ ಅಲ್ಲೇ ಈಗ ನಾಷ್ಟ ಊಟ ಮಾಡಿ ಕೊಡ್ತಾ ಇದ್ದೇವೆ. ಅದು ಎಷ್ಟು ದಿವಸ ಅವ್ರಿಗೆ ಹೋಗ್ತೈತೆ ಹೇಳಕ್ ಬರೋದಿಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಪರಿಣಾಮ ಹೇಗೆ ಹೋಟೆಲ್ ಮಾಲೀಕರಿಗೆ ಅದರ ಎಫೆಕ್ಟ್ ತಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇನ್ನು ಹುಬ್ಬಳ್ಳಿಯಲ್ಲಿ ಯಾವೆಲ್ಲ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ? ಧ್ವನಿ ಕೇಳಿಸ್ತಾ ಇದೆಯಾ ಕಲ್ಮೇಶ್? ದಿವ್ಯದಾಸ್, ಹುಬ್ಬಳ್ಳಿಯಲ್ಲಿ ಈಗಾಗಲೇ ಏನು ಇಸ್ರೇಲ್ ಮತ್ತು ಇರಾನ್ ವಾರಿನ ಎಫೆಕ್ಟ್ ಹೋಟೆಲ್ ಉದ್ಯಮದ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಸಂಪೂರ್ಣವಂತ ಹೋಟೆಲ್ಗಳು ಬಂದ್ ಆಗಿವೆ ಅಂತ ಹೇಳ್ಬೋದು. ಈಗಾಗಲೇ ಹುಬ್ಬಳ್ಳಿಯ ಸರ್ವೋದಯ ಸರ್ಕಲ್ ಸೇರಿದಂತೆ ಅನೇಕ ಪ್ರತಿಷ್ಠಿತ ಹೋಟೆಲ್ಗಳು ಬಂದಾಗಿವೆ. ಪ್ರತಿನಿತ್ಯ 2 ರಿಂದ 10 ಸಿಲಿಂಡರ್ಗಳು ಇವರಿಗೆ ಕಮರ್ಷಿಯಲ್ ಸಿಲಿಂಡರ್ ಬೇಕಾಗಿತ್ತು. ಆದ್ರೆ ನಿನ್ನೆಯಿಂದಲೇ ಸಂಪೂರ್ಣವಾಗಿ ಹೋಟೆಲ್ಗಳಿಗೆ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥ ಕೆಲಸ ಸಂಪೂರ್ಣ ಕೈ ಬಿಡಲಾಗಿದೆ. ಮತ್ತು ಈಗಾಗಲೇ ಯಾವುದೇ ರೀತಿಯ ಮುಂಜಾಗ್ರತವಾಗಿ ಸ್ಟಾಕ್ಗಳನ್ನು ಮಾಡ್ಕೊಂಡಿಲ್ಲ. ಅದರಿಂದ ಅಲ್ಲಿಯ ಸಿಬ್ಬಂದಿ ಇರ್ಬೋದು, ಕಾರ್ಮಿಕರಿರ್ಬೋದು ಸಂಕಷ್ಟದಲ್ಲಿದ್ದಾರೆ. ಕೇವಲ ಅವರಿಗೆ ಅವರ ಊಟಕ್ಕೆ ಮತ್ತು ಉಪಚಾರಕ್ಕೆ ಮಾಡ್ಕೊಳ್ಳಿಕ್ಕೆ ಮತ್ತು ಅವ್ರದ್ದು ಒಂದು ಸಿಲಿಂಡರ್ನ ಮಾತ್ರ ಕಾಯ್ದುಕೊಳ್ಳಲಾಗಿದೆ. ಸಾಕಷ್ಟು ರೀತಿಯ ಸಂಕಷ್ಟವನ್ನ ಹೋಟೆಲ್ ಉದ್ಯಮದಾರರು ಇದ್ದಾರೆ. ಮತ್ತು ಈಗಾಗಲೇ ಸರ್ವೋದಯ ಹೋಟೆಲಿನ ಮಾಲಕ ರಾಜಶೇಖರ್ ಜೊತೆ ಸಂಕಷ್ಟದಿದ್ದೇವೆ, ಬಹಳಷ್ಟು ಸಮಸ್ಯೆ ನಡೆಸ್ತಾ ಇದ್ದೇವೆ. ಸರ್ಕಾರ ನಮ್ಗೆ ಮುಂಜಾಗ್ರತವಾಗಿ ಯಾವುದೇ ಕ್ರಮಗಳನ್ನು ಕೈಗೊಂಡು ಹೇಳಿಲ್ಲ, ಸೂಚನೆ ಕೊಡಲ್ಲ. ಆದ್ರೆ ಈಗ ನಾವು ಯಾವ ರೀತಿ ಹೋಟೆಲ್ ಉದ್ಯಮ ಮಾಡಕ್ಕೆ ರೀತಿಯಲ್ಲ. ಅದರಿಂದ ಕೂಡಲೇ ಸರ್ಕಾರ ಮಧ್ಯ ಪ್ರಯತ್ನ ಮಾಡಬೇಕು, ನಮಗೆ ಕೂಡಲೇ ಗ್ಯಾಸ್ ಸಿಲಿಂಡರ್ ಒದಗಿಸಬೇಕು ಎಂಬ ಒತ್ತಾಯವನ್ನ ಈಗಾಗಲೇ ಮಾಡಿರುವುದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.